ಅಂತ ಸಿದ್ದರಾಮಯ್ಯ ಯಾಕೆ ಹಿಂಗ್ ಬದಲಾವಣೆ ಆಗಿತ್ತು? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಏನ್ ಜನಕ್ಕೆ ಅರ್ಥ ಆಗಲ್ಲ ಅನ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ಜನ ಬುದ್ಧಿವಂತರಿದ್ದಾರೆ, ಸರೆಂಡರ್ ಮಾಡಿ. ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ಸಿದ್ದರಾಮಯ್ಯನವ್ರೆ ಬಹಳ ಕೆಳಗಿಳಿತಾ ಇದ್ದಾರೆ. ಸಿಬಿಐಗೆ ಕೊಡಬೇಕು. ಸಾವಿರಾರು ಕೋಟಿಗಳ ಹಗರಣ. ಲೋಕಾಯುಕ್ತ ಏನ್ ಮಾಡ್ತಾ ಇದ್ದಾರೆ? ನಾನು ಸಿದ್ದರಾಮಯ್ಯ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಲಾ ಮಾಡಿದವರು, ಒಟ್ಟಿಗೆ ರಾಜಕಾರಣ ಮಾಡಿದವರು. ನಾನು ಮೊದಲು MLA ಆದೆ, ಆಮೇಲೆ ಆದ್ರು ಅವರು. ಬಟ್ ಸಿದ್ದರಾಮಯ್ಯ ನನಗೆ ಗೊತ್ತಿರೋ ರೀತಿಯಲ್ಲಿ ಒಬ್ಬ ಸಮಾಜವಾದಿ ಮನಸ್ಸುಳ್ಳಂತ, ಸಮಾಜದಲ್ಲಿ ಬಡವರ ಬಗ್ಗೆ, ಆರ್ಥಿಕವಾಗಿ ಜರ್ಜರಿತರಾದವ್ರ ಬಗ್ಗೆ, ಅನಾಥ ಪ್ರಜ್ಞೆಯ ಸಮಾಜಗಳ ಬಗ್ಗೆ ಅಪಾರವಾದಂತ ಕಳಕಳಿಯನ್ನ ಇಟ್ಕೊಂಡಂತ ಸಿದ್ದರಾಮಯ್ಯ. ಆದ್ರೆ ಅಂತ ಸಿದ್ದರಾಮಯ್ಯ ಯಾಕೆ ಹಿಂಗ್ ಬದಲಾವಣೆ ಆಗಿತ್ತು? ಯಾಕೆ ಮಣ್ಣು ಹಿಡಿದು ಹೋಗ್ತಾ ಇದ್ದೀರಿ? ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಾ? ಒಬ್ಬ ಮುಖ್ಯಮಂತ್ರಿ ಮಣ್ಣಿಗೋಸ್ಕರ ಯಾಕೆ ಆಸೆ ಪಡ್ತಾ ಇದ್ದೀರಿ? 3 ಎಕರೆ 16 ಗುಂಟೆ. ಒಬ್ಬ ದಲಿತಂದ್ರಿ ಅದು. ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್. ಯಾರೋ ನೀವು ಬಾ ಮೈದಾನ ಯಾರು ತಗೊಂಡವ್ರಿ, ಅವ್ರ ಹತ್ರ ಅರಿಶಿನ ಕುಂಕುಮ ಏನ್ರಿ? ಏನ್ ಜನಕ್ಕೆ ಅರ್ಥ ಆಗಲ್ಲ ಅನ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ಜನ ಬುದ್ಧಿವಂತರಿದ್ದಾರೆ, ಜನ ನೀವು ದಡ್ಡರಾಗ್ತಾ ಇದ್ದೀರಾ, ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಆಯ್ತಪ್ಪ, ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ. ಎಷ್ಟು ಬೇಕಾಗಿತ್ತು? 1 ಕೋಟಿ ಅಂದ್ರೆ 3.5 ಕೋಟಿ ಬೇಕು. ಮತ್ತೆ 62 ಕೋಟಿ ಎಲ್ಲಿ ಕೇಳ್ತೀರಾ? ಸಿದ್ದರಾಮಯ್ಯ ಮಸ್ಟ್ ನೋ ದಟ್ ಒಂದು ಲ್ಯಾಂಡ್ ನ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಪಾರ್ಕು, ಮೋರಿ, ರಸ್ತೆ ಎಲ್ಲ ಹೋಗಿ ಉಳಿಯೋದೇ 40%. ಹಾಗೆ ನೀವು 60% 100% ಕೇಳ್ತಾ ಇದ್ದೀರಿ. ಹೌ ಇಸ್ ದಟ್? ಯಾಕೆ ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಗ ಡಾಕ್ಟ್ರು ಎಲೆಕ್ಷನ್ ನಿಲ್ಲುವಾಗ ಕೊಟ್ಟರು ಅಂತ ಎಷ್ಟೆಷ್ಟು ಆಸ್ತಿ ಇದೆ ಅಂತ ಹೇಳಿದ್ರೆಲ್ಲ ಬೇಕಾಗುತ್ತೆ. ಅದ್ರ ಮೇಲೆ ಯಾಕೆ ಸರೆಂಡರ್ ಮಾಡಿ? ಸರೆಂಡರ್ ಮಾಡ್ಬಿಟ್ಟು ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು. ಯಾವ್ದು ಕೆಸರೆ? ಯಾರು ಇರೋರು ಕೆಸರು? ಸುತ್ತಮುತ್ತ ಎಲ್ಲ ಹಿಂದ ಜನಗಳೇ, ಬಡವರು, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿರ್ತಕ್ಕಂಥ ಜಾಗ ಅದು. ಆ 3 ಎಕರೆ 16 ಗುಂಟೆ ಸರೆಂಡರ್ ಮಾಡಿ ನೀವು ಸರ್ಕಾರದಿಂದ ಒಂದು ಆದೇಶ ಮಾಡಿದ್ದೀರಿ, ಜಿಲ್ಲಾಡಳಿತಕ್ಕೆ ಕೊಟ್ಟು ಅಲ್ಲಿ ಒಂದು ಕ್ಯಾನ್ಸರ್ ಆಸ್ಪತ್ರೆ, ಒಂದು ಸಾಂಸ್ಕೃತಿಕ ಭವನ ಮಾಡಿಸಿ, ನಿಮ್ಮ ಹೆಸರಲ್ಲೇ ಮಾಡಿಸಿ. ಚಿರಸ್ಥಾಯಿ ಉಳಿತದೆ ಸಿದ್ದರಾಮಯ್ಯನವರೇ. ಇಲ್ಲ ಅಂದ್ರೆ ನಿಮ್ಮ ಭ್ರಷ್ಟತೆ ಚಿರಸ್ಥಾಯಿಯಾಗಿ ಉಳಿದೋಗುತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಸರೆಂಡರ್ ಮಾಡಿ. ಸರೆಂಡರ್ ಮಾಡಿ ಆನ್ ಕಂಡೀಷನ್. ಇದನ್ನ ಇಂತಿಂತದಕ್ಕೆ ನೀವು ಉಪಯೋಗಿಸ್ಕೋಬೇಕು. ಸರ್ಕಾರ, ನಾನು ಎಲ್ಲ ರೀತಿಯಲ್ಲಿ ನಿಮ್ ಜೊತೆ ಕೋಆಪರೇಟ್ ಮಾಡ್ತೀನಿ. ಹಾಗಾಗಿ ಅದು ನಿಮ್ಮ ವ್ಯಕ್ತಿತ್ವವನ್ನ ಜಾಸ್ತಿ ಮಾಡುತ್ತೆ. ಇಲ್ಲಾಂದ್ರೆ ನೀವು 62 ಕೋಟಿ ಕೇಳ್ಕೊಂಡು ಕೂತ್ಕೊಂಡ್ರೆ ನಿಮ್ ವ್ಯಕ್ತಿತ್ವ ಈಗಾಗಲೇ ಸಿದ್ದರಾಮಯ್ಯನವರೇ ಬಹಳ 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 ಕೆಳಗಿಳಿತಾ ಇದ್ದಾರೆ. ಜನಾಭಿಪ್ರಾಯದಲ್ಲಿ ಇವತ್ತು ರಾಜ್ಯದಲ್ಲಿ ನಿಮ್ಮ ಹೆಸರು ಕೆಳಗಿಳಿ. ಯಾಕೆ ಬೇಕು ನಿಮ್ದು? ಏನು ಇಲ್ವಾ ನಿಮ್ಗೆ? ಏನು ಇಲ್ವಾ ನಿಮ್ಗೆ? ಅರೆ, ಸಿದ್ದರಾಮಯ್ಯನಿಂದ ಬಂದವರು ನೀವು. ಈಗಾಗಲೇ ಹುನ್ನಾರ ನಡೀತಾ ಇದೆ. ಐ ಲ್ಯಾಂಡ್ ಫ್ರಮ್ ಬ್ಯಾಂಗ್ಳೂರ್. ಇದನ್ನ ಎಲ್ಲಿಗೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು ಅಂತ ನಿಮ್ಮ ಶಿಷ್ಯರಿಗೆಲ್ಲ ನಿಮ್ಗೆ ಸಲಹೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆ ಯಾವ್ದಪ್ಪ ಬಂದೇವೆ? ಯಾವ ನ್ಯಾಯಾಂಗ ತನಿಖೆ ಈಚೆ ಬಂದೇವೆ? ಯಾರಿಗೆ ಏನಾಗಿದೆ? ಏನೂ ಆಗಲ್ಲ. ಇದೆಲ್ಲ ಎಸ್ಕೇಪಿಸಮ್ ಆಗುತ್ತೆ. ಬೇಡ. ಇದು ನಿಮ್ಮ ಒಬ್ಬರದೇ ಇಲ್ಲ, ಉಳಿದಿಲ್ಲ ಇಲ್ಲಿ. ಹಾಗಾಗಿ ಇದನ್ನ ಎಲ್ಲಿ ಕೊಡ್ಬೇಕು? ಇವತ್ತು ನಮ್ಮ ಪೊಲೀಸ್ ಅದು ಏನೇನು ಆಗೋಗಿದೆ. ಲೋಕಾಯುಕ್ತ ಏನ್ ಮಾಡ್ತಾ ಇದ್ದೀರಿ? ಲೋಕಾಯುಕ್ತ ಏನ್ ಮಾಡ್ತಾ ಇತ್ತು? ಎಲ್ಲ ಮಲಗಿದವಿ. ಆದ್ರೆ ಇದನ್ನ CBIಗೆ ಕೊಡಬೇಕು. ಬಹಳ ಬಹಳ ದೊಡ್ಡ ಕೇಸ್ ಇದು. ಸಾವಿರಾರು ಕೋಟಿಗಳ ಹಗರಣ. ಅರೆ, 182 ಕೋಟಿ ವಾಲ್ಮೀಕಿದೆ ಬಂತು ಅಲ್ಲಿ. ಈಗ ಬಂದ್ರಪ್ಪ, ಬಹಳ ಅರ್ಜೆಂಟು. ವೈದ್ಯ ಸುರೇಶ್ HOD ಮಿನಿಸ್ಟ್ರು, ಅವ್ನು HOD ಕೊಡೋದೇ ಇಲ್ಲ ರೀ. ಅಯ್ಯ, ಅವನು ಇದು ಎಂತದ್ದು ರಿಯಲ್ ಎಸ್ಟೇಟ್ ಗಿರಾಕಿ. ಅವ ಹೇಳ್ತಾನೆ, ಇಲ್ಲಿ ಬಂದು ಏನೋ ಹೆಲಿಕಾಪ್ಟರ್ ಬಂದ ಭಾರಿ ಫಾಸ್ಟ್ ಆಗಿ. ಇಲ್ಲಿ ಬಂದು ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ ಮಾಡ್ತಾರೆ. ಪೊಲೀಸ್ ಸೆಕ್ಯೂರಿಟಿನಲ್ಲಿ ಮೀಟಿಂಗ್ 2 ACPಗಳೆಲ್ಲ ಹಾಕೊಂಡು ಆಮೇಲೆ ಏನ್ ಹೇಳ್ಬಿಟ್ಟು ಹೋಗ್ತಾರೆ,
ನಾನು ಅದಕ್ಕೆ ಕ್ಯಾನ್ಸಲ್ ಮಾಡಿದೀನಿ, ಇದಕ್ಕೆ ಯಾವ್ದಕ್ಕೆ ಆದೇಶ ಬಂದೈತಾ? ಬಾಯಲ್ಲಿ ಹೇಳೋದ್ರು ಒಂದಕ್ಕೂ ಆದೇಶ ಬರಲಿಲ್ಲ. ನಾನ್ ವಿಶ್ವನಾಥ್ ನನ್ನ ಹತ್ರ 7 ಸೈಟ್ ಕೇಳ್ಕೊಂಬಂದು, ನೀನ್ ಯಾವನ ನೀನು ಸುರೇಶ, ಈಗ ನೀನ್ ದಡ್ಡನೋ ಬುದ್ಧಿವಂತನೋ ಅರ್ಥ ಆಗ್ತಾ ಇಲ್ಲ. ಯುಡಿ ಮಿನಿಸ್ಟರ್ ನೀನು. ನಾನು 7 ಸೈಟ್ ಕೇಳ್ಬೇಕಾದ್ರೆ 7 ಸೈಟ್ ಅರ್ಜಿ ಹಾಕಿರ್ಬೇಕು ನಾನು. ಹೋಗಿ ನನ್ನ ಅರ್ಜಿ ಕಾಪೀಸ್ ಏನಾರು ನೀನ್ ತಂದ್ಕೊಟ್ಟಿದ್ದೀರಾ? ನಾನ್ ನೋಡ್ರಿ 2 ಸಾರಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದವನು. ನಾನು 1 ಸೈಟ್ ತಗೊಂಡಿದ್ದೆ. ನಾನು ಈ ಸಾರ್ವಭೌಮ ಸದನದಲ್ಲಿ ಹೇಳ್ತೀನಿ ಪ್ರಾಮಾಣಿಕ, ಅಂಬೇಡ್ಕರ್ ಆಣೆ ಇಟ್ಟು ಹೇಳ್ತೀನಿ ಪ್ರಾಮಾಣಿಕ. ನೀನ್ ಯಾವ ನೋ ಬೈತಿ 5 ಲಕ್ಷ ಫಿಕ್ಸ್ ಮಾಡವನ ಯಾಕೆ ಇಲ್ಲಿ ಚೇಂಜ್ ಆಫ್ ಲ್ಯಾಂಡ್ಗೆ 5 ಲಕ್ಷ ಇಲ್ಲಿ. ನಾನು ಇದರಿಂದ ಬದುಕಬೇಕು, ಇನ್ಯಾತ್ರಲ್ಲಿ ಮಾಡ್ತೇನೆ ಈ ಕತೆ. ಟ್ರಾನ್ಸ್ಫರ್ ಅವ್ನು ಯಾರೋ ಮಾರುತಿ ಬಗ್ಲಿ ಅಂತ ಅವ್ನು ಸ್ಪೆಷಲ್ ಆಫೀಸರ್ ಇಟ್ಕೊಂಡವ್ನು. ಅವ್ನು ಅಯ್ಯೋ ರೇಟ್ ಕೇಳ್ಬಿಟ್ರೆ ಬಿದ್ದೋಯ್ತೀವಿ ಕೆಳಕ್ ನಾವು. ಇವತ್ತು ಏನಾಗಿದೆ ರೀ? ವೈ ದಿ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ ಅಂಡರ್ ದಿ ನೋಸ್ ಆಫ್ Mr. Siddaramaiah, the chief minister.